ಹಿರಿಯ ನಾಯಕ ರಾಜ್ಯದಲ್ಲಿ ಯಡಿಯೂರಪ್ಪ ಜೊತೆ ಬಿಜೆಪಿ ಪಕ್ಷ ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ರಾಮಚಂದ್ರ ಗೌಡ ನಿಧನರಾಗಿದ್ದಾರೆ. 6 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿದ್ದ ರಾಮಚಂದ್ರ ಗೌಡ ಬಿಸಿಸಿಯ ಜನಸಂಘದ ಮೊದಲ ಕಾರ್ಪೊರೇಟ್ ಆಗಿದ್ರು. ರಾಮಚಂದ್ರ ಗೌಡರ ನಿಧನಕ್ಕೆ ಯಡಿಯೂರಪ್ಪ, ಜೋಶಿ, ಅಶ್ವಥ್ ನಾರಾಯಣ ಸೇರಿ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ನನ್ನ ಒಂದು 23-24 ವಯಸ್ಸು ನಮಗೆ, ಅಂದರೆ 35 ವರ್ಷಗಳಿಂದ ಅವ್ರ ಜೊತೆ ನಮಗೆ ಒಡನಾಟ ಮತ್ತು ಸಾಮಾನ್ಯ ಕಾರ್ಯಕರ್ತರಾಗಿ ಅವರು ದೊಡ್ಡ ಮಟ್ಟದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಮತ್ತು ಅನಂತಕುಮಾರ್ ಅವ್ರ ಜೊತೆಯಲ್ಲಿ ಪಕ್ಷ ಕಟ್ಟಿದಂಥವ್ರು. ಪಕ್ಷ ಏನೂ ಇಲ್ಲದೆ ಇರುವಂಥ ಟೈಮ್ನಲ್ಲಿ ಪಕ್ಷ ಕಟ್ಟಿದಂಥವ್ರು ಅಂಥ ಒಬ್ಬ ಮಹಾನ್ ವ್ಯಕ್ತಿ ಅವರು. ಮತ್ತು ಅಂಥವ್ರ ಜೊತೆಯಲ್ಲಿ ನಾನು ಮೊದಲ BJP ಸರ್ಕಾರದಲ್ಲಿ ಮಂತ್ರಿಯಾಗಿದ್ದು, ಅವ್ರ ಜೊತೆಗೂಡಿ ಕೆಲಸ ಮಾಡಿದ್ದು ಮತ್ತು ಅವರು ಆಯುರ್ವೇದಿಕ್ ಯೂನಿವರ್ಸಿಟಿ ಬಳ್ಳಾರಿ ಹಂಪಿ ಭಾಗದಲ್ಲಿ ನದಿ ತೀರದಲ್ಲಿ ಮಾಡಬೇಕು ಅಂತೇಳಿ ಅವರು ನನ್ನ ಜೊತೆಯಲ್ಲಿ ಓಡಾಟ ಮಾಡಿದ್ದು ಸಾಕಷ್ಟು. ರಾಮಚಂದ್ರ ಗೌಡರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಂದಿನ ಜನಸಂಘದ ಬೆಂಗಳೂರಿನಲ್ಲಿ ಮತ್ತು ಜನಸಂಘದ ಚಟುವಟಿಕೆಗಳನ್ನು ಆರಂಭ ಮಾಡಿದ್ದೇ ಕೆಲವು ಜನ. ಅದರೊಳಗಡೆ ನಮ್ಮ ರಾಮಚಂದ್ರ ಗೌಡರು ಕೂಡ ಇದ್ದರು. ಬಹುಶಃ 77 ಅಥವಾ 78 ಅವರು ನಮ್ಮ ಜನಸಂಘದ ಮೊದಲನೇ ಕಾರ್ಪೊರೇಟ್ರು. ಇಲ್ಲಿ ಒಬ್ಬ ಸಾಮಾನ್ಯ ಮನುಷ್ಯ ಬೆಂಗಳೂರು ನಗರದಲ್ಲಿ ಒಂದು ಪಕ್ಷ ಕಟ್ಟಲಿಕ್ಕೆ ಅವಿರತವಾಗಿ ದುಡಿದಿರುವಂಥ ಅಪ್ರತಿಮ ನಾಯಕ ಸನ್ಮಾನ್ಯ ರಾಮಚಂದ್ರ ಗೌಡರು, ಯಡಿಯೂರಪ್ಪನವರು, ಶಿವಪ್ಪನವರು, ಅನಂತಕುಮಾರ್ ಅವರು ಇವರೆಲ್ಲ ತಮ್ಮ ಜೀವನವನ್ನೇ ಭಾರತೀಯ ಜನತಾ ಪಾರ್ಟಿ ಕಟ್ಟಲಿಕ್ಕೆ ತಮ್ಮ ಸಮಯ, ತಮ್ಮ ಶಕ್ತಿ, ತಮ್ಮ ಜೀವನೇ ಇದು ಕೊಟ್ಟಿರುವಂಥದ್ದು. ಅಂಥ ಅಪರೂಪದ ನಾಯಕರು. ಅದರಲ್ಲೂ ವಿಶೇಷವಾಗಿ ನಮ್ಮ ಮಲ್ಲೇಶ್ವರಂಗೆ ಈಗ ಸೇರಿದಂಥ ಸುಬ್ರಹ್ಮಣ್ಯ ನಗರದಿಂದ ಮೊದಲನೇ ಬಾರಿಗೆ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಹಿರಿಯ ನಾಯಕರು ಆಗಿದ್ದಂಥ ರಾಮಚಂದ್ರ ಗೌಡರು ಇವತ್ತು 88 ವರ್ಷ ವಯಸ್ಸಿನಲ್ಲಿ ಅವರು ತೀರು ಹೋಗಿದ್ದಾರೆ. ಇವತ್ತು ಒಂದು ತಲೆಮಾರು ಏನು ನಮ್ಮದು ಜನಸಂಘದ ಒಂದು ತಲೆಮಾರಿತ್ತು, ಅದರಲ್ಲಿ ಒಂದು ಹಿರಿ ತಲೆ ಅನುಭವಸ್ಥರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು. ವಿಶೇಷವಾಗಿ ನಾನು ಯಲಹಂಕ ಕ್ಷೇತ್ರದ ಶಾಸಕನಾಗೋದಕ್ಕೆ ಮೊದಲು ಕೂಡ, ನಾನು 95ರಲ್ಲಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಾಗಿದ್ದನೂ ಕೂಡ ನಾನು ಚುನಾವಣೆಗೆಲ್ಲ ಕೂಡ ಪ್ರಚಾರಕ್ಕೆ ಬರ್ತಾಯಿದ್ರು. ಮತ್ತು ಯಾವುದೇ ನನ್ನ ಕಾರ್ಯಕ್ರಮಗಳಿಗೂ ಹೇಳಿದ್ರು ಕೂಡ ಒಂದು ಕಾರ್ಯಕ್ರಮಕ್ಕೂ ಮಿಸ್ ಮಾಡದೆ ಬರ್ತಾಯಿದ್ರು ಅವರು. ನಮ್ಮ ಮೇಲೆ ಒಂದು ವಿಶೇಷ